ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಬಂದ ಆತಂಕಕಾರಿ ಸುದ್ದಿ. ಅಮರಾವತಿ ಹತ್ರ, ಮಹಾರಾಷ್ಟ್ರದ ಬಾರಾಮತಿ ಹತ್ರ ಒಂದು ವಿಮಾನ ಪತನ ಆಗಿದೆ. ಆ ವಿಮಾನದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಇದ್ರು ಅಂತ. ಆಘಾತಕಾರಿ ಸುದ್ದಿ ಬೆಂದ ಬೆನ್ನಿಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಯೂ ಬಂತು. ತಮ್ಮ ಸ್ವಕ್ಷೇತ್ರ ಬಾರಾಮತಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಚಾರಕ್ಕಾಗಿ ಹೋಗಿದ್ದ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸುಟ್ಟು ಕರಕಲಾದರು. ಮುಂಬೈನಿಂದ ಟೇಕ್ ಆಫ್ ಆಗಿತ್ತು ಅವರಿದ್ದ ವಿಮಾನ. 40 ನಿಮಿಷಗಳ ಪ್ರಯಾಣ ಅಷ್ಟೇ. 8:10ಕ್ಕೆ ಮುಂಬೈನಿಂದ ಹೊರಟಿತ್ತು. 8 ಗಂಟೆ 50 ನಿಮಿಷಕ್ಕೆ ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಲ್ಯಾಂಡಿಂಗ್ ವೇಳೆ ನಡೆದ ಅವಘಡದಲ್ಲಿ ಅಜಿತ್ ಪವಾರ್, ಅವರ ಭದ್ರತಾಧಿಕಾರಿ, 2 ಪೈಲಟ್ಗಳು ಮತ್ತು ಆಪ್ತ ಕಾರ್ಯದರ್ಶಿ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟು ಭೀಕರ ದೃಶ್ಯಗಳು ಬರ್ತಾ ಇದ್ದಾವೆ. ಅಜಿತ್ ಪವಾರ್ ಅವರ ಭದ್ರತಾ ಅಧಿಕಾರಿ ವಿದಿತ್ ಜಾಧವ್, ಆಪ್ತ ಕಾರ್ಯದರ್ಶಿ ಪಿಂಕಿ ಜಾಧವ್, 2 ಪೈಲಟ್ಗಳು ಸುಮಿತ್ ಕಪೂರ್ ಮತ್ತು ಶಾಂಭವಿ ಪಾಠಕ್, 5 ಜನ ಸ್ಥಳದಲ್ಲೇ ಸತ್ತೋದ್ರು. ಬಾರಾಮತಿ ಏರ್ ಸ್ಟ್ರಿಪ್ ಪಕ್ಕದಲ್ಲೇ ವಿಮಾನ ಪತನ ಆಯಿತು. ಲ್ಯಾಂಡಿಂಗ್ನ ಪ್ರಯತ್ನ ನಡೀತಿದ್ದಾಗ ಡಿಜಿಸಿಎ ತನಿಖೆಯ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಪೈಲಟ್ಗಳು 1 ಸಲ ವಿಮಾನವನ್ನು ಲ್ಯಾಂಡ್ ಮಾಡುವ ಪ್ರಯತ್ನ ಮಾಡಿದ್ರು. ಅವರಿಗೆ ರನ್ವೇ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ, ವಿಸಿಬಿಲಿಟಿ ಕಡಿಮೆ ಇತ್ತು. ಮೊದಲ ಪ್ರಯತ್ನವನ್ನು ಅಬಾರ್ಟ್ ಮಾಡಿದ್ರು. ಎರಡನೆಯ ಸಲ ಲ್ಯಾಂಡಿಂಗ್ ಪ್ರಯತ್ನ ನಡೆಸಿದಾಗ ಅದು ವಿಫಲ ಆಯ್ತಂತೆ. ಅಮೆರಿಕದ ಬೊಂಬಾರ್ಡಿಯರ್ ಕಂಪನಿ ತಯಾರಿಸಿದ ಲಿಯರ್ ಜೆಟ್ ವಿಮಾನ ಇದು. ಎಂಟು ಗಂಟೆ 18 ನಿಮಿಷಕ್ಕೆ ವಿಮಾನದ ಪೈಲಟ್ಗಳು ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲ್ ಅನ್ನು ಸಂಪರ್ಕಿಸಿ ವಿಸಿಬಿಲಿಟಿ ಎಷ್ಟಿದೆ, ಗಾಳಿಯ ವೇಗ, ರನ್ವೇ ಹೆಂಗಿದೆ ಅನ್ನುವ ಮಾಹಿತಿಯನ್ನು ಕೇಳ್ತಾರಂತೆ. 8 ಗಂಟೆ 43 ನಿಮಿಷಕ್ಕೆ ATC ಲ್ಯಾಂಡಿಂಗ್ಗೆ ಕ್ಲಿಯರೆನ್ಸ್ ಕೊಟ್ಟಿತ್ತು.
ವಿಮಾನ ಮೊದಲಿಗೆ ಲ್ಯಾಂಡಿಂಗ್ನ ಪ್ರಯತ್ನ ಮಾಡುತ್ತೆ. ರನ್ವೇನ ಹತ್ತಿರ ಬಂದು ಮತ್ತೆ ಟೇಕ್ ಆಫ್ ಆಗುತ್ತೆ. ಯಾಕೆ ಅಂತ ATC ಇಂದ ಕೇಳಿದಾಗ ಪೈಲಟ್ಗಳ ರನ್ವೇ ಕಾಣಿಸ್ತಿಲ್ಲ ಅಂದ್ರಂತೆ. ಎರಡನೆಯ ಪ್ರಯತ್ನ ಮಾಡುತ್ತೆ ವಿಮಾನ. ಆಗ ಪೈಲಟ್ಗಳು ಈಗ ರನ್ವೇ ಕಾಣಿಸ್ತಾ ಇದೆ ಅಂದ್ರಂತೆ. ಕೆಲವು ಮೂಲಗಳ ಮಾಹಿತಿಯ ಪ್ರಕಾರ ಎರಡನೆಯ ಸಲ ಲ್ಯಾಂಡಿಂಗಿಗೆ ATC ಇನ್ನೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ಆಗಲೇ ಲ್ಯಾಂಡಿಂಗ್ನ ಪ್ರಯತ್ನ ನಡೆಯಿತು. ಆ ಪ್ರಯತ್ನ ವಿಫಲವಾಗಿ ಮುಗ್ಗರಿಸಿ ಬಿದ್ದ ವಿಮಾನ ಬೆಂಕಿಯ ಉಂಡೆ ಥರ ಹೊತ್ತಿ ಉರಿದು ಬಿಡು. ವಿಮಾನದ ಪೈಲಟ್ಗಳಿಗೆ ಮೇ ಡೇ ಸಂದೇಶ ಕೊಡುವುದಕ್ಕೂ ಆಗಲಿಲ್ಲ. ತನಿಖೆಯ ನಂತರ ಉಳಿದ ವಿವರಗಳ ಹೊರಗೆ ಬರ್ತವೆ. ಆರಂಭಿಕ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬಂದ ಇನ್ನೊಂದು ಬ್ರೇಕಿಂಗ್ ನೋಡ್ತಾ ಇದ್ದೀರಿ. ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಬಿಗ್ ರಿಲೀಫ್. ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಈ ಬಿ ರಿಪೋರ್ಟ್ನಲ್ಲಿ ನ್ಯೂನ್ಯತೆ ಇದೆ, ನ್ಯಾಯಾಲಯ ಒಪ್ಪಿಕೊಳ್ಳಬಾರದು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ವಾದ ಮಾಡಿದ್ರು, ಅರ್ಜಿ ಸಲ್ಲಿಸಿದ್ರು. ಅವರ ಅರ್ಜಿ ವಜಾ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ವಜಾ ಆಗಿದೆ. ರಾಜಕೀಯದ ಅತ್ಯಂತ ಕ್ರೂಷಿಯಲ್ ಟೈಮ್ನಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ರಿಲೀಫ್. ಸಿದ್ದರಾಮಯ್ಯನವರು ಅವರ ಧರ್ಮ ಪತ್ನಿ ಅವರ ಭಾವ ಮೈದುನನಿಗೆ ಕ್ಲೀನ್ ಚಿಟ್, ಉಳಿದವರ ವಿರುದ್ಧದ ತನಿಖೆಯನ್ನು ಮುಂದುವರಿಸೋದಕ್ಕೆ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ಕೊಟ್ಟಿದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಿಹಿ ಸುದ್ದಿ. ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನು ನ್ಯಾಯಾಲಯ ಒಪ್ಪಿಕೊಂಡಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾ ಮಾಡಿದೆ ನ್ಯಾಯಾಲಯ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರ ಆದೇಶ. ಸಿದ್ದರಾಮಯ್ಯನವರ ರಾಜಕೀಯ ಬದುಕಿಗೂ ವೈಯಕ್ತಿಕ ವರ್ಚಸ್ಸಿಗೂ ಸವಾಲಿನಂತಿದ್ದ ಪ್ರಕರಣದಲ್ಲಿ ದೊಡ್ಡ ರಿಲೀಫ್. ಲೋಕಾಯುಕ್ತ ಪೊಲೀಸರು ಸರಿಯಾದ ತನಿಖೆಯನ್ನೇ ನಡೆಸಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ವಾದ ಮಂಡಿಸಿದ್ರು. ಅವರ ಅರ್ಜಿಯನ್ನ ನ್ಯಾಯಾಲಯ ವಜಾ ಮಾಡಿದೆ. ನೇರ ಸಂಪರ್ಕದಲ್ಲಿದ್ದಾರೆ. ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸ್ನೇಹಮಯಿ ಕೃಷ್ಣ ಅವರ ವಾದ ಯಾಕೆ ನ್ಯಾಯಾಲಯದ ಮುಂದೆ ನಿಲ್ಲಲಿಲ್ಲ? ಎಲ್ಲಿ ಫೇಲ್ ಆಯಿತು? ಯಾವ ಅಂಶವನ್ನು ಪರಿಗಣಿಸಿ ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡಿತು?
ರಮೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ರಮೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮರಳಿ ಮಹಾರಾಷ್ಟ್ರ ಡಿಸಿಎಂ ದಾರುಣ ದುರ್ಮರಣದ ಸುದ್ದಿಗೆ ಬರ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 8:45 ಸಮಯಕ್ಕೆ ಸಂಬಂಧಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ನಡೆದ ಭೀಕರ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ದಾರುಣವಾಗಿ ಸತ್ತೋದ್ರು. ಒಟ್ಟು 5 ಜನ ವಿಮಾನದಲ್ಲಿದ್ದ ಎಲ್ಲರೂ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಲಿಯರ್ ಜೆಟ್ 45 ವಿಮಾನ ಇದು. ಅಮೆರಿಕದ ಬೊಂಬಾರ್ಡಿಯರ್ ಕಂಪನಿ ಉತ್ಪಾದಿತ ವಿಮಾನ. VSR ಏವಿಯೇಷನ್ ಅನ್ನುವ ಕಂಪನಿ ಇದರ ನಿರ್ವಹಣೆ ಮಾಡ್ತಿತ್ತಂತೆ. ಒಂಬತ್ತು ಜನ ಪ್ರಯಾಣಿಕರು ಪ್ರಯಾಣಿಸಬಹುದಾದ ವಿಮಾನ. ಇವತ್ತು 3 ಜನ ಮಾತ್ರ ಹೋಗಿದ್ರು, ಜೊತೆಗಿಬ್ಬರು ಪೈಲಟ್ಗಳು. ಟ್ವಿನ್ ಎಂಜಿನ್ ವಿಮಾನ ಇದು. ಎರಡು 2023 ಸೆಪ್ಟೆಂಬರ್ 14ನೇ ತಾರೀಕು ಮುಂಬೈ ಏರ್ಪೋರ್ಟ್ನಲ್ಲೂ ಇದೇ ವಿಮಾನ, ಇದೇ ಮಾಡೆಲ್ನ ವಿಮಾನ ಕ್ರಾಶ್ ಲ್ಯಾಂಡ್ ಆಗಿತ್ತು. ಅಜಿತ್ ಪವಾರರ ಸಾವಿನ ಬಗ್ಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಂಶಯ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಎನ್ಡಿಎ ಮೈತ್ರಿಕೂಟದಿಂದ ಹೊರಬರುವ ನಿರ್ಧಾರ ಮಾಡಿದ್ರು.
ಅದೇ ಸಂದರ್ಭದಲ್ಲಿ ವಿಮಾನ ಪತನದಲ್ಲಿ ಮೃತಪಟ್ಟಿದ್ದಾರೆ. ಇದು ತನಿಖೆಯಾಗಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಯಾಗಬೇಕು ಅಂದ್ರು. ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳು.
ಬೇಗ ಅಷ್ಟು ಪಾಲಿಟಿಕ್ಸ್ ಯಾರು ಒಂದು ಹೇಗಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸುಪ್ರಿಯಾ ಸುಳೆ ಕೂಡ ನೇತೃತ್ವವನ್ನು ವಹಿಸ್ಬೋದು. ಹೌದು, ಕೊನೆಗೆ ಆ ಶಾಸಕರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ ಒಂದಂತೂ ನಿಶ್ಚಿತ, ಒಂದು ದೊಡ್ಡ ವಾಯ್ಡ್ ಅಂತೂ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಕ್ರಿಯೇಟ್ ಆಗಿದೆ. ನನಗನ್ನಿಸ್ತಾ ಇತ್ತು ಅಜಿತ್, ಅಂದರೆ ನಾನು ಮೊನ್ನೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮಾತನಾಡಿದೆ. ಬರ್ತಾ ಬರ್ತಾ ಒಂದು ಧ್ರುವದಲ್ಲಿ BJP ದೇವೇಂದ್ರ ಫಡ್ನವೀಸ್ ನಿಂತ್ಕೊಳ್ತಾರೆ, ಇನ್ನೊಂದು ಧ್ರುವದಲ್ಲಿ ಅಜಿತ್ ಪವಾರ್, ಏಕನಾಥ್ ಶಿಂದೆ BJP ಜೊತೆ ಇರ್ತಾನೆ ಹೊರಗಡೆ ಬರ್ತಕ್ಕಂಥ ಪ್ರಮೇಯ ಉದ್ಭವವಾಗತ್ತೆ ಅಂತಕ್ಕಂಥದ್ದು ನನಗನ್ನಿಸ್ತಾ ಇದೆ. ಹೌದು ಹೌದು. ಯಾಕಂದರೆ BJP ಜೊತೆ ಮುಂದೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ BJP ಬೆಳೀತಾ ಇದೆ. ಕರೆಕ್ಟ್. ಸೊ ಯು ಹ್ಯಾವ್ ಟು ಸರ್ವೈವ್ ಪೊಲಿಟಿಕಲಿ, ಯು ಕ್ಯಾನ್ ಓನ್ಲಿ ಹ್ಯಾವ್ ಆ್ಯಂಟಿ BJP ಸ್ಟ್ಯಾಂಡ್. ಆ ಪರಿಸ್ಥಿತಿಯಲ್ಲಿ ಅಜಿತ್ ದಾದಾ ಪವಾರ್ ನಿಧನ ಹೊಂದಿರತಕ್ಕಂಥದ್ದು ಒಂದು ಕಡೆ ಪೊಲಿಟಿಕಲಿ, ಇನ್ನೊಂದು ಕಡೆ ಪವಾರ್ ಕುಟುಂಬಕ್ಕೂ ಕೂಡ, ಇನ್ನೊಂದು ಕಡೆ ಮಹಾರಾಷ್ಟ್ರದ ರಾಜಕಾರಣಕ್ಕೂ ಕೂಡ ಅತ್ಯಂತ ದೊಡ್ಡ ನಷ್ಟ ಅಂತಕ್ಕಂಥದ್ದನ್ನು ಹೇಳಬೇಕು. ಅಜಿತ್, ಒಂದಂತೂ ನಿಜ, ಎಷ್ಟೇ ಅವ್ರ ವಿರುದ್ಧ ಆರೋಪಗಳಿರಲಿ, ನಾನು ಅಜಿತ್ ದಾದಾ ಪವಾರನ್ನ, ಅಂದರೆ ನಾನು ದಿಲ್ಲಿಯಲ್ಲೂ ಕೂಡ ಒಂದು 2-3 ಅವರ ಪತ್ರಿಕಾಗೋಷ್ಠಿಯನ್ನು ಹೋಗಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಕೆಲಸಗಾರ ರಾಜಕಾರಣಿ. ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ್ಗಿರ್ತಕ್ಕಂಥ ಒಂದು ದೊಡ್ಡ ಸಾಮರ್ಥ್ಯ ಅಂದರೆ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲೂ ಡೆವಲಪ್ಮೆಂಟಲ್ ಓರಿಯೆಂಟೆಡ್ ಆ್ಯಕ್ಟಿವಿಟಿ. ಜಾತಿ ರಾಜಕಾರಣ ಬಿಡಿ, ಅದು ರಾಜಕಾರಣದಲ್ಲಿ ಎಲ್ಲರೂ ಒಂದೊಂದೇನೋ ಮಾಡ್ತಾ ಇರ್ತಾರೆ. ಆದರೆ ಅಜಿತ್ ದಾದಾ ಪವಾರ್ಗೆ ಅದಿರ್ತಕ್ಕಂಥ ಒಂದು ದೊಡ್ಡ ಸ್ಟ್ರೆಂತ್ ಆಗಿತ್ತು. ಅಂಥ ಒಬ್ಬ ರಾಜಕಾರಣಿ ತೀರ್ಕೊಂಡಿರ್ತಕ್ಕಂಥದ್ದು ಇಟ್ಸ್ ಅ ಬಿಗ್ಗೆಸ್ಟ್ ವಾಯ್ಡ್ ಇನ್ ಮಹಾರಾಷ್ಟ್ರ ಪಾಲಿಟಿಕ್ಸ್ ಅಂತ. ಎಸ್, ನೀವು ಹೇಳಿದ ಹಾಗೆ ಶಾಸಕರು ವಾಪಸ್ ಹೋಗಿ ಏನು ಮಾಡ್ತಾರೆ ಈಗ ಅಂತ. ಅಧಿಕಾರ ಇರುವಲ್ಲಿಂದ ಅಧಿಕಾರ ಇಲ್ಲದೆ ಇರುವಲ್ಲಿ ಯಾಕೆ ಹೋಗ್ತಾರೆ ವಾಪಸ್ಸು? ಸಹಜವಾಗಿ ಆ ಪ್ರಶ್ನೆ ಬಂದೇ ಬರುತ್ತೆ. ಯಾವ ಪರಿಸ್ಥಿತಿಯಲ್ಲಿ ಏಕನಾಥ್ ಶಿಂದೆ ನಿನ್ನೆ ಕ್ಯಾಬಿನೆಟ್ಗೆ ಹೋಗಿಲ್ಲ. 2 ದಿನ ಆಯಿತು ಡಾವೋಸ್ನಿಂದ ಯಾರು ದೇವೇಂದ್ರ ಫಡ್ನವೀಸ್ ವಾಪಸ್ ಬಂದು. ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ನಡುವೆ ನೇರ ಮಾತುಕತೆ ನಡೆದಿಲ್ಲ ಇನ್ನೂವರೆಗೂ. ಎಸ್, ನಿನ್ನೆ ಅವರು ಕ್ಯಾಬಿನೆಟ್ ಬಿಟ್ಟು ಸಾತಾರಕ್ಕೆ ಹೋಗ್ಬಿಟ್ರು ತಮ್ಮ ಹಳ್ಳಿಗೆ. ಆ ಪರಿಸ್ಥಿತಿಯಲ್ಲಿ BJPಗೂ ಕೂಡ ಇದೊಂದು ಅನ್ಲೀಡರ್ಡ್, ಅನ್ಅಟ್ಯಾಚ್ಡ್ ಗ್ರೂಪ್ ಸಿಗುತ್ತಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಇದೆಲ್ಲ ಅಂದರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಕಡೆ BJPಯ ಶಕ್ತಿ ಬೆಳೀತಾ ಇದ್ದಂತೆ ಸಮೀಕರಣಗಳು ಕೂಡ ಬದಲಾಗ್ತಾ ಇವೆ. ಅದರ ಮಧ್ಯದಲ್ಲಿ ಈ ಅಜಿತ್ ದಾದಾ ಪವಾರ್ ಅವರ ಆಕ್ಸಿಡೆಂಟ್ನಿಂದಾಗಿ ದುರ್ಮರಣ ಸಂಭವಿಸಿರ್ತಕ್ಕಂಥದ್ದು ಪಾಲಿಟಿಕ್ಸ್ ಇನ್ನಷ್ಟು ಚರ್ನ್ಔಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಎಸ್. ಇವತ್ತು ಅಧಿವೇಶನದಲ್ಲಿ ಜೋರ್ ಗಲಾಟೆಯಾದದ್ದು ಕಾನೂನು ಸಚಿವ HK ಪಾಟೀಲ್ ಅವರು ಹೇಳಿದ ಒಂದು ಮಾತಿಗೆ. ಈ ನಮ್ಮ ಗವರ್ನರ್ ಅವರು ಅಧಿವೇಶನದ ಆರಂಭದ ದಿನ ಬಂದು ಭಾಷಣ ಮಾಡದೆ ಹೊರಟು ಹೋದ್ರಲ್ಲ, ಭಾಷಣ ಓದದೆ ಹೊರಟು ಹೋದ್ರಲ್ಲ, ಅದರ ಬಗ್ಗೆ ಕಾನೂನು ಸಚಿವರು ಹೇಳಿದ್ದು ದಿಲ್ಲಿಯಿಂದ ಫೋನ್ ಬಂದಿತ್ತು ಅಂತ. ದಿಲ್ಲಿಯಿಂದ ಫೋನ್ ಮಾಡಿಸಿ ಭಾಷಣ ಮಾಡದಂತೆ ತಡೆದ್ರಿ ಅಂತ HK ಪಾಟೀಲ್ ಹೇಳಿದ್ರು. ಹಾಗಾದ್ರೆ ರಾಜ್ಯ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಿದ್ಯಾ ಅಂತ BJP ಅವರು ಹಿಡ್ಕೊಂಡ್ಬಿಟ್ರು. ದೆಹಲಿಯಿಂದ ರಾಜ್ಯಪಾಲರಿಗೆ ಫೋನ್ ಮಾಡಿಸಿ ಗವರ್ನರು ಸದನದಿಂದ ಅರ್ಧದಲ್ಲೇ ಹೋಗುವಂತೆ ಮಾಡಿದ್ರಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಂಥ ಪ್ರಯತ್ನಗಳು ನಡೆದಿವೆ ಅಂದ್ರು HK ಪಾಟೀಲ್. ಹಾಗಾದ್ರೆ ಈ ಸರ್ಕಾರದಲ್ಲಿ ಫೋನ್ ಟ್ಯಾಪಿಂಗ್ ನಡೀತಿದ್ಯಾ ಅಂತ ಸುನೀಲ್ ಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರ ಫೋನ್ ಟ್ಯಾಪ್ ಮಾಡಿಸೋ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದ್ಯಾ ಅಂತ. ಏನೇನಾಯ್ತು ನೋಡಿ. ನೀವು ಡೆಲ್ಲಿಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತಿರಲ್ಲ, ಅದನ್ನ ನಾವು ಹೇಳ್ಬೇಕಾಗತ್ತೆ. ನಾನು ಮತ್ತೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ಸರ್ಕಾರ ಮಾಡ್ತಾ ಇವರಿಗೆ ಡೆಲ್ಲಿ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತಲ್ಲಿ ಏನು ಮಾಡಿದ್ರು? ಪದೇ ಸದನದಲ್ಲಿ ಹೇಳಿರೋದು, ಪದೇ ಸದನದಲ್ಲಿ ಹೇಳಿರೋದು. ಫೋನ್ ಕತ್ತಲಿಕ್ಕೆ ನಡೀತಾ ಇಲ್ಲ.
ಸ್ಥಿತಿಗೆ ಸರ್ಕಾರ ಇಳಿದಿದೆ ಇವತ್ತು. ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಯಾರು ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಟೇಬಲ್ ಮಾಡಿ ಅದನ್ನ ಮಾಡಿ ಹೇಳಿ ಹೋಗ್ತಾರೆ. ಕೇಶವ್ ಕೃಪಾ ಅಂತಾನು ಫೋನ್ ಹೋಗುತ್ತೆ. ಕೇಶವ್ ಕೃಪಾ ನಿಮಗೆ ಇಟಾಲಿಂದ ಫೋನ್ ಬರುತ್ತೆ. ಅದಕ್ಕೆ ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಒಂದು ವಾರದಿಂದ ಹೇಳಿದೆ ಸರ್, ಮೆನಿ ಟೈಮ್ ಇನ್ ದಿಸ್ ಕಂಟ್ರಿ ಓನ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಹ್ಯಾವ್ ಮೇಡ್ ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್. All those responsible persons have made irresponsible statements. Are you one of them? You are most responsible friend of ಹಾಗಲ್ಲ ಸರ್, ಪ್ರಶ್ನೆ ಇರೋದು ನೀವು ಎಂತ ಪೊಸಿಷನ್ ಇದ್ದೀರಾ ಅಂದ್ರೆ, ಈ ಪೊಸಿಷನ್ ಇದ್ದೀರಾ ಅಂದ್ರೆ ನಿಮ್ ಮಾತು ತೂಕದಿಂದ ಇರ್ಬೇಕು. ಗಾಳಿಲಿ ಗುಂಡ್ಬಾರ್ದಂಗ್ ಮಾತಾಡಕ್ ಆಗೋದಿಲ್ಲ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೂತಿರೋದು ಲಾರ್ಡ್ ಪಾರ್ಲಿಮೆಂಟ್ ಸದನದಲ್ಲಿ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಇಷ್ಟ ಬಂದಂಗ್ ಮಾತಾಡ್ಲಿಕ್ಕೆ ಮನ್ಸಿಗೆ ಬಂದಂಗ್ ಮಾತಾಡ್ಲಿಕ್ಕೆ ಈ ಸದನದ ಗೌರವ ತಪ್ಪು ಮಾಡಿದಾರೆ ಅಂತ ಹೇಳ್ತಿದಾರಲ್ಲ, ಹೇಳಿ ಅವರು ಸಭಾಧ್ಯಕ್ಷರೇ ಅಥವಾ ವಿಶಾಲ ಮಾತಾಡ್ತಾರೆ ಅಥವಾ ಫೋನ್ ಟ್ಯಾಪಿಂಗ್ ವಿಷಯದ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದರು ವಿಪಕ್ಷ ನಾಯಕ ಆರ್ ಅಶೋಕ್. ಆರ್ಎಸ್ಎಸ್ ಕಚೇರಿಯಿಂದ ಫೋನ್ ಬರ್ತಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಜ್ಯಪಾಲರಿಗೆ ಕೇಂದ್ರ ಬಿಜೆಪಿ ನಾಯಕರಿಂದ ಫೋನ್ ಬರ್ತಿದೆ, ಅದರಂತೆ ಅವರು ನಡೆದುಕೊಳ್ತಾ ಇದ್ದಾರೆ ಅಂತ ಕಾನೂನು ಸಚಿವರು ಹೇಳಿದ್ದಾರೆ. ಫೋನ್ ಟ್ಯಾಪಿಂಗ್ ನಡೆದಿರೋದನ್ನು ಸರ್ಕಾರ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಕಾನೂನು ಪ್ರಕಾರ ಫೋನ್ ಟ್ಯಾಪಿಂಗ್ ಅಪರಾಧ, ಸಿಬಿಐ ತನಿಖೆಗೆ ಕೊಡಿ ಅಂತ. ಎಚ್ ಕೆ ಪಾಟೀಲ್ ಅವರು ಕೇಂದ್ರದ ಬಿಜೆಪಿ ನಾಯಕರಿಂದ ರಾಜ್ಯಪಾಲರಿಗೆ ಫೋನ್ ಬರ್ತದೆ, ಅದರ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು RSS ಆಫೀಸಿಂದ ಗವರ್ನರ್ಗೆ ಫೋನ್ ಬರುತ್ತೆ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ಫೋನ್ ಟ್ಯಾಪ್ ಮಾಡಿರೋದನ್ನ ವಿಧಾನಸಭಾ ಅಧಿವೇಶನದಲ್ಲೇ ಒಪ್ಕೊಂಡಂಗೆ ಆಯ್ತು. ಈಗ ವಿಧಾನಸಭಾ ಅಧಿವೇಶನದಲ್ಲೇ ಇವರಿಬ್ಬರೂ ಕೂಡ, ಒಬ್ಬರು IT/BT ಮಿನಿಸ್ಟ್ರು, ಇನ್ನೊಬ್ಬರು ಲಾ ಮಿನಿಸ್ಟ್ರು, ಸದನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ದಾರೆ. ಅಂದರೆ ಈ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ. ಯಾರ್ಯಾರು ಮಾಡ್ತಾರೆ? ರಾಜಭವನನೇ ಮಾಡಿದ್ದಾರೆ, RSS ಆಫೀಸ್ ಮಾಡಿದ್ದಾರೆ, ಅಂದರೆ ನಮ್ಮೆಲ್ಲರದೂ ಕೂಡ ಮಾಡಿರ್ತಾರೆ ಅಂತ ಅನಿಸ್ತೈತೆ. ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಇದ್ದಾಗ ಫೋನ್ ಟ್ಯಾಪಿಂಗ್ ವಿಚಾರಕ್ಕೋಸ್ಕರನೇ ಸರ್ಕಾರ ಬಿದ್ದೋಗಿದೆ. ಕಾನೂನು ಪ್ರಕಾರ ಈ ಫೋನ್ ಟ್ಯಾಪಿಂಗ್ ಇದೆಯಲ್ಲ, ಅದು ಅಪರಾಧ. ಲಾ ಮಿನಿಸ್ಟ್ರು ಇದಕ್ಕೆ ಕ್ಷಮಾಪಣೆ ಕೇಳಬೇಕು. ಮತ್ತು ಓಪನ್ ಆಗಿ ಲಾ ಮಿನಿಸ್ಟ್ರು ಮತ್ತು IT ಮಿನಿಸ್ಟ್ರು ಹೇಳಿರೋದ್ರಿಂದ ಇದನ್ನು ತನಿಖೆ ಆಗಬೇಕು. ಇವರು ಟ್ಯಾಪ್ ಮಾಡ್ತಾ ಇದ್ದಾರೋ ಇಲ್ಲ ಅಂತೇಳಿ ತನಿಖೆ ಮಾಡಬೇಕು. CBI ತನಿಖೆ ಮಾಡಿದ್ರೆ ಇದು ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.